ಕೆಲಸದೊಳ್ ಬೇಕು ಅಂತ ಆಡ್ ಕೊಟ್ಟಿದ್ರಲ್ಲ, ಅದಕ್ಕೆ ಬಂದಿದ್ದೀನಿ. ಹೌದು ಹೌದು, ಬಾ ಕುತ್ಕೋ ಬಾ. ರೂಮ್ ಮಾಡ್ತಾ ಇದೀಯಾ? ಹೌದು, ಈ ಹಿಂದೆ ನೀನು ಎಲ್ಲಿ ಕೆಲಸ ಮಾಡ್ತಿದ್ಯಾ? ಅಮ್ಮನವ್ರೆ, ನಾನು ಯಾವತ್ತೂ ಹಿಂದೆ ಕೆಲಸ ಮಾಡಲ್ಲ, ನಾನು ಯಾವತ್ತೂ ಮುಂದೆಯೇ ಕೆಲಸ ಮಾಡೋದು. ಓ, ಹಂಗಲ್ಲ ನಾನು ಹೇಳಿದ್ದು. ಈ ಹಿಂದೆ ಈ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ಯಾ, ಯಾರ ಮನೇಲಿ ಕೆಲಸ ಮಾಡ್ತಿದ್ಯಾ, ಏನ್ ಕೆಲಸ ಮಾಡ್ತಿದ್ಯಾ? ನಿನ್ನೆ ಕೆಲಸದಿಂದ ತೆಗೆದ್ರ ನೀನೇ ಬಿಟ್ಟು ಬಂದ್ಯಾ? ಅಮ್ಮನವ್ರೆ ಒಸಿ ತಡ್ಕೊಳ್ಳಿ, ಇಷ್ಟೊಂದು ಪ್ರಶ್ನೆಗಳು ಸುರಿಮಳೆ ಮಾಡಬೇಡಿ. ನನಗೆ ಒಂದು ಸ್ವಲ್ಪ ಕಟ್ ಮಾಡಿ ಕೇಳಿ. ಸರಿ, ಈ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ಯಾ? ನಾನು ಭಾರಿ ಶ್ರೀಮಂತರ ಮನೇಲೆ ಕೆಲಸ ಮಾಡ್ತಿದ್ದೆ. ಭಾರಿ ಶ್ರೀಮಂತರು ಅಂತ ಅಲ್ಲೇ ಕೆಲಸ ಬಿಟ್ಯಾ ನೀನು? ಅಮ್ಮನವ್ರೆ, ನಾನು ಎಲ್ಲೂ ಕೆಲಸ ಬಿಡಲ್ಲ. ಅವರೇ ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅವರೇ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಮ್ಮನವ್ರೆ. ಪಾರಿವಾಳನ್ನ ಕಾಗೆ ಅನ್ಕೊಂಡ್ಬಿಡ್ತಾರೆ. ಓಹೋ, ಅಂತ ಕೆಟ್ಟ ಕೆಲಸ ಏನ್ ಮಾಡ್ದ್ಯಾ ಅವ್ರ ಮನೇಲಿ? ಅಮ್ಮನವ್ರೆ, ಇದುವರೆಗೂ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಕೆಟ್ಟ ಕೆಲಸ ಮಾಡೇ ಇಲ್ಲ. ನಾ ಮಾಡಿರೋದೆಲ್ಲ ಒಳ್ಳೆ ಕೆಲಸ. ಸರಿ, ಅಂತ ಒಳ್ಳೆ ಕೆಲಸ ಏನಮ್ಮ ಮಾಡ್ದ್ಯಾ? ನಾ ಮಾಡಿರೋ ಒಳ್ಳೆ ಕೆಲಸನ ಹೇಳಿದ್ರೆ ಗೊತ್ತಾಗಲ್ಲ ಅಮ್ಮನವ್ರೆ. ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾನಲ್ಲ, ತೋರ್ಸು ನೋಡೇ. ಅವನು ನಮ್ಮ ಅಮ್ಮನವ್ರ ಮಗ. ಓ, ನೋಡಿ ಅಮ್ಮನವ್ರ ಮಗ. ಸ್ಮೋಕ್ ಏನಲ್ಲ ಇಲ್ಲೇನ ಮಾಡ್ತಾ ಇದೀಯಾ? ಬೀದಿ ತಾವ ನಿಂತ್ಕೊಂಡು ಫ್ರೆಶ್ ಏರ್. ಬೀದಿ ತಾವ ಎಷ್ಟು ಫ್ರೆಶ್ ಏರ್ ಇದೆ ಅಂತ ನಂಗೆ ಗೊತ್ತು. ಕೈಯಲ್ಲಿ ಏನಿದೆ ತೋರ್ಸು. ವಾಟ್ ಇಸ್ ದೇರ್ ಇನ್ ದಿಸ್ ಹ್ಯಾಂಡ್? ಆ ಕೈ ತೋರ್ಸಲ್ಲ. ಏನಿದೆ? ವಾಟ್ ಇಸ್ ದೇರ್? ನಿನ್ ಕೈಯಲ್ಲಿ ಏನ್ ಮಡಗಿದ್ಯಾ ಸುಮ್ಮನೆ ತೋರ್ಸು. ಇಲ್ಲದೆ ಹೋದ್ರೆ ಸಿಗರೇಟ್ ಚೋಟಿ ಗೋಲ್ಡ್ ಇನ್ನೂ ಬಡ್ಡಿತದೆ. ಇನ್ನೂ ಸರಿಯಾಗಿ ಮೀಸೆನೆ ಬಂದಿಲ್ಲ, ಆಗ್ಲೇ ಸಿಗರೇಟ್. ನಾನು ಮನಿ ಪೇ ಮಾಡ್ತಾ ಇಲ್ಲ, ಈಗ ಪೇ ಮಾಡ್ತೀನಿ ನೋಡು. ಈಗ ಕನ್ನಡ ಆಚೆ ಬಂತ. ಕರ್ನಾಟಕ ಕನ್ನಡ ಮಾತಾಡು. ವಯಸ್ಸಾದ್ರೂ ಬಿಟ್ಟಿಲ್ಲ. ಕನ್ನಡ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಯಾಕಮ್ಮ, ಯಾಕ ಚಿಕ್ಕ ನೋಡ್ತಾ ಇದೀಯಾ? ಚಿಕ್ಕ ಹುಡುಗನ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ದಾನೆ. ಇನ್ನೊಂದು ಸತಿ ಈ ಸಿಗರೇಟ್ ನಿನ್ ಕೈಯಲ್ಲಿ ನೋಡ್ಬೇಕಂತೆ ಮಾಡ್ತೀನಿ. ಅದು ನೋಡಕ್ ನೀ ಯಾರಮ್ಮ? ಅವನ ಅಮ್ಮನ? ಅಲ್ಲ. ಅಕ್ಕನ? ಆಹಾ. ಚಿಕ್ಕಮ್ಮನ? ಆಹಾ. ದೊಡ್ಡಮ್ಮನ? ಆಹಾ. ಮತ್ತೆ ಯಾರಮ್ಮ ನೀನು? ನಾನು ಇವ್ರ ಮನೆ ಕೆಲಸ ಮಾಡೋ ಪ್ರಕೃತಿ, ಪರದಾಡೋ ಪ್ರಕೃತಿ. ಬಾರ, ನಿಮ್ಮಮ್ಮನ ಹತ್ರ ಕರ್ಕೊಂಡು ಹೋಗಿ ಮಾಡಿಸ್ತೀನಿ. ಅಮ್ಮನವರೇ, ಏಯ್, ಯಾಕೆ ಹೆಂಗ್ ಕಿರ್ಚ್ಕೊಂತ ಇದೀಯಾ? ಅಮ್ಮನವರೇ, ಮೊದಲು ನಿಮ್ಮ ಮಗಂಗೆ 2 ಏಟ್ ಹಾಕಿ. ಯಾಕೆ, ಏನ್ ಮಾಡ್ದ ಅವನು? ಮೊದಲು ಏಟ್ ಹಾಕಿ ಅಮ್ಮನವರೇ. ಹೇಳಿ, ಏನ್ ಮಾಡ್ದ ಅವನು ಆ ಬೀದಿ ತಾವ ನಿಂತ್ಕೊಂಡು ಉಫ್ ಅಂತ ಸಿಗರೇಟ್ ಸೇತಾ ಇದ್ದ. 4 ಕೊಟ್ಟು ಕರ್ಕೊಂಡು ಬಂದೆ. ಅಷ್ಟಕ್ಕೆ ಹೊಡೆದ್ ಬಿಡದ? ಹೇಗ್ ಹೊಡೆದೆ ನೀನು? ಹಿಂಗ್ ಹೊಡೆದೆ ಅಮ್ಮನವರೇ. ಎಷ್ಟು ಧೈರ್ಯ ಕಣೆ, ನಮ್ ಕಣ್ ಮುಂದೆನೆ ನನ್ ಮಗನ್ ಹೊಡಿತಾ ಇದೀಯ ನೀನು. ಅಮ್ಮನವರೇ, ಇವಾಗ ಹೊಡಿದೆ ಹೋದ್ರೆ ನಾಳೆ ನಿಮ್ ತಲೆ ಮೇಲೆ ಕತ್ತಿ ಮಸಿತಾನೆ ಅಮ್ಮನವರೇ. ಅಲ್ಲ ಕಣೆ, ಚಿಕ್ಕ ಮಗು, ನಾವೇ ಒಂದ್ ಏಟ್ ಹಾಕಿಲ್ಲ, ನೀನ್ ಹೆಂಗ್ ಹೊಡೆದೆ? ನಾಳೆಯಿಂದ ನಮ್ಮನೆ ಕೆಲ್ಸಕ್ಕೆ ಬರ್ಬೇಡ ನೀನು. ಏನ್ ಏನ್ ಹಂಗೆ ಗುರಾಯಿಸ್ತೀಯಾ? ಮುಸ್ರೆ ತಿಕ್ಕೋಳೆ, ನಮ್ಮನೆಗ್ ಬಂದು ನಮ್ಮಗುನೇ ಹೊಡಿತಾ ಇದೀಯ ನೀನು. ಹೋಗ್ತೀನಿ ಕಣೆ, ಮಿಗ್ತಾತಿ ಬಿಣ್ಣಾಣ್ ಗಿತ್ತಿ. ನಾನ್ ದಿನ ಬಂದು ನಿಮ್ಮ ಮನೆ ಮುಸ್ರೆ ಕೆಲಸ ಮಾಡೋದ್ರಿಂದಾನೇ ನೀನ್ ಇಷ್ಟೊಂದು ಲಕ ಅಂತ ಹೊಡಿತಾ ಇರೋದು. ನಾವು ಒಂದ್ ದಿವಸ ಬರ್ದೆ ಹೋದ್ರೆ ನಿಮ್ಮ ಮನೆ ಗಬ್ಬು ನಾರತ್ತೆ. ಏನೋ ಚಿಕ್ಕ ಹುಡುಗ ತಪ್ಪು ಮಾಡ್ದ ಅಂತ ಒಂದು ಕೆನ್ನೆಗೆ ಹೊಡೆದೆಪ್ಪ. ಏನ್ ಅಪರಾಧ ಆಗೋಯ್ತು? ಇನ್ಮೇಲೆ ಸುಪುತ್ರ, ಇನ್ಮೇಲೆ ಬೀದಿನಲ್ಲಿ ಸೇರ್ಬೇಡಪ್ಪ, ಇವ್ರ ಮುಂದೆನೇ ಬಂದು ಸೇರು, ಇವ್ರ ಪಕ್ಕನೇ ಕುತ್ಕೊಂಡು ಸೇರು. ಅವ್ರೇನು ಅನ್ನಕ್ಕಿಲ್ಲ. ನಾನು ಬೇಯಿಸಿದ ಅನ್ನನೇ ತಿಂದು, ಬೇಯಿಸಿದ ಹಿಟ್ಟೆ ತಿಂದು ನನ್ಗೆ ಜೋರು ಮಾಡ್ತೀರಾ? ನೀವು ಬೇಡ, ನಿಮ್ಮ ಮನೆ ಕೆಲಸನೂ ಬೇಡ. ಎಷ್ಟು ಮಾತಾಡ್ತೀಯ? ಹೋಗೆ, ಇಲ್ಲಿಟ್ಟಿದ್ದು ಫಿಟ್ಟಿಂಗ್ ಸಾಕು, ಪಕ್ಕದ ಮನೆಗೆ ಹೋಗಿಡು ಫಿಟ್ಟಿಂಗ್ ಇನ್ನೊಂದು. ಹೋಗ್ತಾ ಇರೆ. ನೋಡ್ದೇನಪ್ಪ, ಕೆಲಸ ಮಾಡೋರೆಲ್ಲ ಬಂದು ನಮ್ಗೆ ಬುದ್ಧಿವಾದ ಹೇಳ್ತಾರಲ್ವಾ? ಏನ್ ಮಾಡಬಾರ್ದು ನಾವು?
ಧೂಮಪಾನ ಮಾಡಬಾರದು, ಆರೋಗ್ಯಕ್ಕೆ ಹಾನಿಕರ. ಮಾಡಲ್ಲಮ್ಮ. ಬುದ್ಧಿ ಬಂತಾ? ಹಾ ನಡಿ ಬಾ. ಅಮ್ನೋರೇ ಪಿಕ್ಚರ್ ಆಯ್ತು. ಅಮ್ನೋರೇ ಪಿಕ್ಚರ್ ಆಯ್ತು. ಆಯ್ತಾ? ಓ ಕತೆ ನೋಡಿದೆ. ಹೋ 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 ಹೇಳು ಹೇಳೀಗ. ಅಮ್ನೋರೇ ನಾನು ಮಾಡಿದ್ರಲ್ಲಿ ಏನ್ ತಪ್ಪೈತೆ? ನೀನು ಏನು ತಪ್ಪು ಮಾಡಿದಿಲ್ಲ, ಎಲ್ಲ ಒಳ್ಳೇದೇ ಮಾಡಿದ್ಯಾ. ಆದ್ರೆ ಈಗಿನ ಕಾಲದಲ್ಲಿ ಒಳ್ಳೇದಕ್ಕೆ ಬೆಲೆ ಇಲ್ವೇ? ಹೌದಮ್ಮೋರೇ. ಸರಿ, ಇದು ಒಂದೇ ಮನೆ ಕೆಲಸ ಮಾಡ್ತಿದ್ಯಾ, ಬೇರೆ ಏನಾದ್ರೂ ಕೆಲಸ ಮಾಡೋದ್ ಕತೆ ಇದೆಯಾ ನಿಂದು? ಅಮ್ನೋರೇ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತೀನೋ ಅಲ್ಲೆಲ್ಲ ಒಳ್ಳೆ ಕೆಲಸನೇ ಮಾಡ್ತೀನಿ. ಇನ್ನೊಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ರ ಓಕೆ. ಆಕೆ ಸದಾ ಮೊಬೈಲಲ್ಲಿ ನೋಡಿ ಅಲ್ಲಿದ್ದಾಳಲ್ಲ, ಯಾವಾಗ್ಲೂ ಮೊಬೈಲಲ್ಲೇ ಇರೋಳು. ಸಂಸಾರ ಹಾಳು ಮಾಡ್ಕೊಂಡು ಅಮ್ಮನವ್ರೆ ಮೊಬೈಲ್ ಸಾನ ನೋಡ್ಬಾರ್ದು. ನಮ್ಮ ಅಣ್ಣ ದಿನ ಬೈತಾರೆ. ಅಣ್ಣವ್ರಿದಾರಲ್ಲ, ಆ ಅಣ್ಣವರು ಸದಾ ಲ್ಯಾಪ್ಟಾಪ್. ಅವರು ನಮ್ಮ ಅಮ್ಮನವರು ಶಾನೆ ಒಳ್ಳೆಯವರು. ಅವ್ರು ಒಳ್ಳೆಯವರು ಅಂತ ಒಳ್ಳೇದ್ ಮಾಡಕ್ ಹೋದ್ರೆ ನನ್ನೇ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಹೌದಾ? ಅಂತ ಒಳ್ಳೆ ಕೆಲಸ ಬನ್ನಿ, ಹೇಳಿದ್ರೆ ಗೊತ್ತಾಗಲ್ಲ, ತೋರಿಸ್ತೀನಿ. ಬನ್ನಿ, ತೋರ್ಸು ನೋಡೇ ಬಿಡೋಣ. ನಾನು ಒಂದ್ ದಿವಸ ಅವ್ರ ಮನೇಲಿ ಕೆಲಸ ಮಾಡ್ತಿದ್ನ. ಅವರು ಅಣ್ಣ ಅವರು ಮಾಯಮ್ಮನವರು ಮಾತಾಡೋದು ಕೇಳಿಸ್ಕೊಂಡೆ. ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡು. ಯಾವ ಕ್ಯಾರೆಕ್ಟರ್ ಎಲ್ಲಿ ಮಾಡ್ತಾ ಇದಾರ, ಮೂಮೆಂಟ್ ಎಲ್ಲ ಆಗ್ತಾವ ನೋಡು. ಫ್ರೇಮ್ ಸ್ಟೆಬಿಲೈಸ್ ಇಟ್ಕ. ಹೈ ಚಿನ್ನ, ಯಾಕೆ ಮಾತಾಡಲ್ವಾ? ಐ ಲವ್ ಯು ಚಿನ್ನ. ಏನಾಯ್ತು? ಯಾಕೆ ಮುನಿಸು? ಇಲ್ಲ ಓಡ್ದವು ಎಲ್ಲ ನಂಗೆ ಇಷ್ಟ ಇಲ್ಲ. ನಾನು ನಿಮ್ ಸೆಕ್ರೆಟರಿ, ನೀವು ನನ್ನ ಬಾಸ್ ಅಷ್ಟೇ. ಯಾರಿಲ್ಲ ಅಂದ್ರೆ ನಾನು ಮಾರ್ನಿಂಗ್ ಇಂದ ಬಂದಿದ್ದೀನಿ, ನಿಮ್ ಪಿ ಆಗಿ ಏನು ಮಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ ನನಗೆ. ನಾನು ಯೋಚನೆ Frame ಮಾಡಿ center ಮಾಡಿ ಆಯ್ತಾ? ಪ್ಲಾನ್ ಹಂಗೆ ಮಾಡಿ correct ಮಾಡಿ ಆಯ್ತಾ? ಸ್ವಲ್ಪ height adjust ಮಾಡು. ಏನ್ ಮಾಡ್ಬೇಕು ಅಂತ ಅಷ್ಟೇ. ತೋಚ್ತಿಲ್ಲ. ನೀನೇ ಹೇಳ್ಬಿಡು. ನಾನೊಂದು ಪ್ಲಾನ್ ಹೇಳ. ಹೇಳ ಬಂಗಾರ. ನೀವು ಲವ್ ಯು ಅಂದ್ರಲ್ಲ, ಹಾ, ನನಗೆ ತುಂಬಾ ಇಷ್ಟ ಆಯ್ತು. ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ. ಓಹೋ, ಹಾಗೋ ಹೇಳು. ನೀವು ಲವ್ ಮಾಡ್ತಿದ್ರಿ ತಾನೆ? ಬೆಟ್ಟದಷ್ಟು. ಏನ್ ಮನೆ ಹಾಳು ಕೆಲ್ಸ ಮಾಡ್ತಾ ಇದ್ದೀರಾ? ನೋಡಪ್ಪ, ಇವಾಗ ನಾನೊಂದು ಪ್ಲಾನ್ ಹೇಳ್ತೀನಿ, ಮಾಡೋಣ? ಹೇಳು. ನಿಮ್ಮ ಮಿಸ್ಸಸ್ ಗೀತಾ ಇದ್ದಾರಲ್ಲ, ಹಾ, ಅವ್ರನ್ನ ಕಿಡ್ನಾಪ್ ಮಾಡ್ಬಿಡೋಣ. ಕಿಡ್ನಾಪ್ ಆಗ್ತೀರಾ? ಅಯ್ಯೋ, ಕಿಡ್ನಾಪ್ ಅಂತ ಕಿಡ್ನಾಪ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ಒಂದು ಎರಡು ಮೂರು ಅಂತ ಕಂಬಿ ಎಣಿಸ್ಬೇಕಾಗುತ್ತೆ. ಇಬ್ರು ಸೇರಿ ಆರು. ಮನೆ ಹಾಳಿನ ಹಾಗಲ್ಲ ಡಿಯರ್, ನಾನು ಅದಕ್ಕೂ ಒಂದು ಪ್ಲಾನ್ ಮಾಡಿದ್ದೀನಿ. ಏನ್ ಪ್ಲಾನ್ ಅದು? ನಿಮ್ಮ ಮನೆ ಕೆಲಸದವಳು ಪ್ರಕೃತಿ ಅಂತಿದ್ದಾಳಲ್ಲ, ಹೌದು, ಪ್ರಕೃತಿ ಇದ್ದಾಳಲ್ಲ, ಪ್ರಕೃತಿ. ಅವಳು ಮನೆಗೆ ಬರ್ತಿದ್ದಾಳಲ್ಲ, ಪ್ರಕೃತಿ ಅಂತದಲ್ಲ, ಅವಾಗ ಏನಂತ ಪ್ರಕೃತಿ ಅವರು ಸೀನ್ ಒಳಗೆ ಬರ್ತಾರ. ಅದಕ್ಕೆ ಪ್ರಕೃತಿ ಅವರು ಒಳಗೆ ಬರ್ಬೇಕು. ಫ್ರೇಮ್ ಇಲ್ಲ ಐತೆ, ಬಂಗಾರ ಬಟ್ ಪ್ರಕೃತಿ ಬಂದಾಗ ಇಲ್ಲಿ ಶಿಫ್ಟ್ ಆಗ್ತದೆ. ತಾವು ಇಲ್ಲಿಗೆ ಧಾರಾಳವಾಗಿ ತಿಳಿಸ್ಬೇಕು. ಕಿಡ್ನಾಪ್ ಅರ್ಥ ಆಯ್ತಾ? ಹೇಳ್ಬಿಡೋಣ ಪೊಲೀಸರಿಗೆ. ಸೂಪರ್ ಐಡಿಯಾ ಕಣೆ. ಹುಷಾರಾಗಿ ಸ್ಟೇಬಲ್ ಮಾಡ್ತೀನಿ. ನಾನು ಶಾಂತಂ ಪಾಪಮ್ನೆ ಪಿ ಆಗಿ ಇಟ್ಕೊಂಡಿದ್ದೀನಿ, ಪರವಾಗಿಲ್ಲ. ಥ್ಯಾಂಕ್ ಯು ಸ್ವೀಟ್ ಡಿಯರ್. ಮತ್ತೆ ಈ ಪ್ಲಾನ್ ಯಾವಾಗ ಎಕ್ಸಿಕ್ಯೂಟ್ ಮಾಡೋಣ? ನೆಕ್ಸ್ಟ್ ಪ್ಲಾನೇ ಮಾಡೋಬಿಡೋಣ. ನೆಕ್ಸ್ಟ್ ವೀಕಾ? ಹಾ, ನಾನು ರೆಡಿ ಇದ್ದೇನೆ. ಈಗ ಪ್ರಕೃತಿ ಅವ್ರ ಸೀನಿಗೆ ಎಂಟ್ರ್ ಆದ್ರು ಪ್ರಕೃತಿ ಅವರು ಅದಕ್ಕೆ ನಾನು ಬಿಟ್ಟೆನಾ? ನಾನು ಎಲ್ಲ ನಿಮ್ಮ ಪ್ಲಾನ್ ಕೇಳಿಸ್ಕೊಂಡಿದ್ದೀನಿ. ಈಗಲೇ ಹೋಗಿ ಗೀತಮ್ಮನವ್ರಿಗೆ ಹೇಳ್ತೀನಿ. ಆ ಮನೆ ಹಾಳಿ ಮಾತು ಕೇಳಿಕೊಂಡು ನೀನು ಹೇಳ್ತೀನಿ ಸಾಯಿಸ್ತಾ ಇದೆಯಲ್ಲೋ, ನೀನೆಂತ ಗಂಡಸು ಪಾಪಿ ನನ್ನ ಮುಂದೆ ಬಂದು ಈಗಲೇ ಹೋಗಿ ಹೇಳ್ತೀನಿ. ಈಗಲೇ ಹೋಗಿ ಗೀತಮ್ಮನವ್ರಿಗೆ ಹೇಳ್ತೀನಿ. ಹಾಗೆಲ್ಲ ಮಾಡಬೇಡ ಪ್ರಕೃತಿ. ನಿಂಗೆ ಎಷ್ಟು ಹಣ ಬೇಕು ನಾನು ಕೊಡ್ತೀನಿ. ನಿನ್ನ ಹಣ ನಿನ್ನ ಹತ್ರನೇ ಇಟ್ಕೋಪ. ನಾ ಗೀತಮ್ಮನವ್ರ ಹತ್ರ ಹೋಗ್ತೀನಿ. ಅಮ್ಮನವ್ರೇ ಏನಾಯ್ತೆ? ಅಲ್ಲಿ ಅಣ್ಣವರು ಮತ್ತೆ ಮಾಯಮ್ಮನವರು ಸುಮ್ಮನೆ ಏನಾದ್ರು ಮಾತಾಡ್ಬೇಡ ನನ್ನ ಗಂಡನ ಬಗ್ಗೆ. ಇಲ್ಲ
ಅಮ್ಮನವ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಅವರಿಬ್ರು ಸೇರಿ ನಿಮ್ಮನ್ನ ಕಿಡ್ನಾಪ್ ಮಾಡ್ಬೇಕು ಅಂತಿದ್ದಾರೆ ಅಮ್ಮನವ್ರೆ. ತಿಕ್ಕಲಾಗಿ ಏನೇನೋ ಮಾತಾಡ್ಬೇಡ. ನನ್ನ ಗಂಡ ಶ್ರೀರಾಮ್ ಅಂತವ್ರು, ಅವರಿಗೆ ನನ್ನ ಕೊಲೆ ಮಾಡ್ತಾರೆ. ಸುಮ್ಮನೆ ಹೋಗು, ಏನೇನೋ ಮಾತಾಡ್ಬೇಡ. ನೋಡ್ದ, ನನ್ನ ಹೆಂಡತಿ ನನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದಾಳೆ. ಅವಳಿಗೇನ್ ಗೊತ್ತು ನಾನು ಎಂಥ ರಸಿಕ ಅಂತ, ಅಲ್ವಾ ಚಿನ್ನ? ಹೌದು ಡಿಯರ್, ಅವಳು ತೆದ್ದಿಟ್ಟು ಇದೆಯಲ್ವಾ ನಿನ್ನ ಹೆಂಡತಿ? ನೋಡಿ ಅಮ್ಮನವ್ರೆ ಹೇಗೆ ಮಾಡೋದು, ನೋಡಿ ಅಮ್ಮನವ್ರೆ ಹೇಗಾಯ್ತು. ನಾನು ನಿಜ ಹೇಳಿದ್ರು ನಂಬಲಿಲ್ಲ, ನನ್ನೇ ಕೆಲಸದಿಂದ ಕಗ್ದಿದ್ರು. ನೀವು ಒಳ್ಳೆ ಕೆಲಸನೇ ಮಾಡಿದ್ಯಲ್ಲ, ಮತ್ತ್ಯಾಕೆ ತೆಗೆದ್ರು ಕೆಲಸದಿಂದ? ನಾನು ಪಾಪದವಳವೇ ಅಮ್ಮನವ್ರೆ. ನೀ ತುಂಬಾ ಪಾಪದವಳಪ್ಪ. ಆದ್ರೆ ಏನ್ ಮಾಡೋದು, ಒಳ್ಳೆ ಕೆಲಸ ಮಾಡಿದ್ರು ನೀನ್ ಅರ್ಥನೇ ಮಾಡ್ಕೊಳಲ್ಲ ಅವರು. ಆ ಪಾಪಿ ನನ್ನ ಮಗನ್ನ ಚೆನ್ನಾಗಿ ಸಿಕ್ಕಾಕಿಸ್ದೆ. ಓ, ಹೆಂಗ್ ಸಿಗಾಕ್ಸ್ಯಾ? ಬನ್ನಿ ತೋರಿಸ್ತೀನಿ, ತೋರ್ಸು, ನೋಡೋಣ, ತೋರ್ಸಮ್ಮ. ಮೊಬೈಲ್. ಓ, ಲೇಟ್ ಆಗೋಯ್ತು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಅಣ್ಣವರು ಲೇಟ್ ಆಗೋಯ್ತು ಅಣ್ಣವ್ರೆ. ಬರ್ತಾ ಇದ್ದೀನಿ. ಹಲೋ ಪ್ರಕೃತಿ, ಇವತ್ತು ಬರಬೇಡಮ್ಮ ನಿನ್ನ ಕೆಲಸಕ್ಕೆ. ಯಾಕಣ್ಣವ್ರೆ? ಇವತ್ತು ನಾನು ನಿನ್ನ ಗೀತಮ್ಮ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಣ್ಣವ್ರೆ? ಗೀತಮ್ಮನವ್ರು ಏನು ಹೇಳಲಿಲ್ಲ. ಹಾ, ಅದು ನಾನು ಗೀತಾ ಮಂತ್ರಿ ಅಲ್ಪೈನ್ಗೆ ಕನ್ನಡ ರಾಜ್ಯೋತ್ಸವ ನೋಡಕ್ ಹೋಗ್ತಿದ್ದೀವಿ. ಹೌದಾ ಅಣ್ಣವ್ರೆ? ಮನೇಲಿ ಯಾರು ಇರಲ್ವಾ? ಯಾರು ಇರಲ್ಲ, ಅಪ್ಪಿ ತಪ್ಪಿ ಬಂದ್ಬಿಟ್ಯಾ, ಬರಕ್ ಹೋಗ್ಬೇಡ. ಆಯ್ತು, ನಾಳೆ ಬರ್ಲಾ ಅಣ್ಣವ್ರೆ? ಹಾ, ನಾಳೆ ಬಾ. ಓಕೆ ಅಣ್ಣವ್ರೆ. ಮ್ಯೂಸಿಕ್. ಹಾ, ಮನೇಲಿ ಯಾರು ಇಲ್ಲಂತೆ. ಮನೇಲಿ ಯಾರು ಇಲ್ಲ ಅಂದ್ರಲ್ಲ. ಶಬ್ದ ಕೇಳಿಸ್ತಾ ಇದೆ. ನಾನು ಸುಳ್ಳು ಹೇಳಿ ಇವರಿಬ್ರು ಡಾನ್ಸ್ ಮಾಡ್ತಾ ಇದ್ದಾರೆ ಮನೇಲಿ. ಗೀತಮ್ಮನವರು ಮೋಸ ಮಾಡ್ತಾ ಇದ್ದಾರೆ. ಇವರು ಮಾಡ್ತೀನಿ. ವಿಡಿಯೋ ತೆಗೆದು ಇವ್ರನ್ನ ಸಿಕ್ಕಾಕಿಸ್ತೀವಿ. ಯಾಕೆ ಖುಷಿ ಮಾಡ್ಬಿಟ್ಟೆ? ಹುಷಾರು, ಕೈ ನೋವು ಬರ್ತಾವೆ ಈಗ. So hard. ಓ ಚಿನ್ನ, ಸಾರಿ, ನಾನು ಬರಕ್ಕಾಗಲಿಲ್ಲ ಶಾಪಿಂಗ್ ನಿನ್ ಜೊತೆ. ಹೌಸ್ ಇಟ್? ತುಂಬಾ ಚೆನ್ನಾಗಿತ್ತು, ಆದ್ರೆ ನಿಮ್ನೆ ತುಂಬಾ ಮಿಸ್ ಮಾಡ್ಕೊಂಡೆ. ಬೇಕಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅಷ್ಟೇ ಚಿನ್ನ, ಏನು ಮಾಡಲಿ, ಅಷ್ಟೊಂದು ಕೆಲಸ ಇತ್ತು ಅಲ್ವಾ ಮಾಯಾ? ಹೌದು, ತುಂಬ ಕೆಲಸ ಇತ್ತು. ಹೌದಾ? ಅಮ್ಮನವ್ರೆ, ಯಾಕೆ ಕೆಲ್ಸಕ್ಕೆ ಬರ್ಲಿಲ್ಲ ಇವತ್ತೇನು? ಹಾ, ನಾನು ಕೆಲ್ಸಕ್ಕೆ ಬರ್ಬೇಕು ಅಂತಾನೆ ಇದ್ದೆ ಅಮ್ಮನವ್ರೆ. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೇನೆ ಬರಲಿಲ್ಲ. ಸರಿ ಹೋಗು, ಒಂದ್ ಕಪ್ ಕಾಫಿ ತಗೊಂಡ್ ಬಾ. ಹಾ, ನಾನು ನಿಮಗೂ ಕಾಫಿ ಬೇಕಾ? ನಿಮಗೂ ಕಾಫಿ? ಸರಿ, 3 ಕಪ್ ಕಾಫಿ ತಗೊಂಡ್ ಬಾ. 3 ಜನಕ್ಕೂ ಕಾಫಿ ಮಾಡ್ತಾ ಇರ್ತೀನಿ. ಎಲ್ಲರೂ ಕಾಫಿ ಕುಡಿದು ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡುವಂತ್ರಿ. ಈ ವಿಡಿಯೋ ತುಂಬ ಚೆನ್ನಾಗಿದೆ. ಆ ಮೈಕ್ ನಾನು ನೋಡ್ಬೋದಾ? ಹಾ, ನೀವೇ ನೋಡ್ಬೇಕು. ಬನ್ನಿ ಮಾಯಾ, ನೀವು ಬನ್ನಿ. ಆಮೇಲೆ ಮಾಡ್ತೀನಿ ನೋಡು. ಹಾ, ಸಿಕ್ಕಾಕ್ಸ್. ಇದು ನೀವೇನೆ? ನಾನೆಲ್ಲ ಚಿನ್ನ, ನಾನೆಲ್ಲ ನೋಡು, ಕರ್ರಕ್ಕಿದೆ ನಾನೇ. ನಾವಲ್ಲ ಗೀತಾ,
ಮುಖ ಐತೆ ಸುಮ್ಮನಿರಮ್ಮ ನೀನು. ಇಲ್ಲ ಇಲ್ಲ ನಾನೇ ಸುಮ್ಮನೆ ನನ್ನ ಕೈ ಬಿಡಿರಿ. ನನಗೆ ಯಾಕೆ ಮೋಸ ಮಾಡಿದ್ರಿ ನೀವು? ನನ್ನ ಹಣನ ಡೈವರ್ಸ್ ಬೇಕಂತ ಅಂತೀನಿ. ನನಗೆ ಸೈನ್ ಮಾಡ್ಕೊಡಿ. ಹಾಗೆ ಜೀವನಾಂಶ ತಗೊಳ್ಳಿ ನನಗೆ. ಅಣ್ಣವ್ರೆ ಡೈವರ್ಸ್ ಅಂದ್ರೆ ಮನೆಯಿಂದ ಹೋಗ್ತಾ ಇರು ಅಂತ ಅರ್ಥ. ಏ ಮನೆ ಹಾಳಿ, ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು. ನಾನೇನ್ ಮಾಡಿಲ್ಲ, ಎಲ್ಲ ಇವರೇ ಮಾಡಿದ್ದು. ನೀವೇ ಮಾಡಿರೋದು. ನನ್ನ ಗಂಡ ಶ್ರೀರಾಮ್ ಅಂತವ್ರು. ಅಮ್ಮನವ್ರೆ 70% ಜೀವನಾಂಶ ತಗೊಂಡ್ಮೇಲೆ ನನ್ನೇ PA ಮಾಡ್ಕೊಳ್ಳಿ, ನಾನು ಯಾರಿಗೂ ಮೋಸ ಮಾಡಲ್ಲ. ಸುಮ್ಮನೆ ಹೋಗಿ. ನಾನು ಸುಳ್ಳು ಹೇಳ್ಕೊಂಡು ನನ್ನ ಗಂಡನ ಜೊತೆ ಜೀವನ ಮಾಡ್ತಿದ್ದೆ. ಎಲ್ಲ ಸತ್ಯ ಹೇಳ್ಬಿಟ್ಟು ಹಾಳು ಮಾಡ್ಬಿಟ್ಟೆ. ಸುಮ್ಮನೆ ಹೋಗಿ. ಅಮ್ಮನವ್ರೆ ನಾನು ನಿಜ ಒಳ್ಳೇದೇ ಮಾಡ್ದೆ ಅಲ್ವಾ? ಸುಮ್ಮನೆ ಹೋಗಿ. ನಾ ಸತ್ಯ ಹೇಳ್ದೆ ಅಲ್ವಾ? ಜನಗಳೇ ನೋಡಿದ್ರ ನಂತರ ಯಾರು ಫೋನ್ ಜಾಸ್ತಿ ಯೂಸ್ ಮಾಡಬೇಡಿ. ಮಾಡಿದ್ರೆ ನಂತರ ಸಂಸಾರ ಹಾಳಾಗುತ್ತೆ. ಹುಷಾರಾಗಿರಿ. ನೋಡಿದ್ರ ಅಮ್ಮನವ್ರೆ? ನೋಡ್ದೆ. ಅಪ್ಪಿ ಕೈ ರೆಡಿ ಮಾಡ್ಕೆ ನನ್ನ ಕೈ ಹಿಡಿಯಕ್ ಕುಂತವಿಲ್ಲಿ. ಸಂಸಾರಗಳಿಗೆ ಹಾಳಾಗುತ್ತೆ. ಮೊಬೈಲ್ ಫೋನ್ ಇಟ್ಕೊಂಡು ಎಲ್ಲ ತರದಲ್ಲಿ ಇನ್ವಾಲ್ವ್ ಆಗ್ತೀರಿ. ಮನೆ ಕಡೆ, ಮಕ್ಳ ಕಡೆ, ಸಂಸಾರದ ಕಡೆ ನಾವು ಗಮನ ಕೊಡಕ್ಕೆ ಆಗಲ್ಲ. ದಯವಿಟ್ಟು ನಿಮ್ಮ ಮನೇಲಿ ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿದ್ರ ಅಮ್ಮನವ್ರೆ, ನನಗೆ ಅವಮಾನ ಮಾಡೋ ಬದಲು ಸನ್ಮಾನ ಮಾಡೋ ಬದಲು ಅವಮಾನನೇ ಮಾಡ್ಬಿಟ್ರು. ಸರಿ, ಈಗ ಇಲ್ಲಿ ಕೂತಿದ್ಯಾ ನನ್ನ ಪಕ್ಕ. ಚೈಲ್ಡ್ಹುಡ್ ಫ್ರೆಂಡ್ ಅವರು ಅಮ್ಮನೋದು ಚೈಲ್ಡ್ಹುಡ್ ಫ್ರೆಂಡ್ ನ ಮದ್ವೆ ಮಾಡ್ಕೊಂಡು ಈ ಗಂಡ ಹತ್ರ ಜೀವನಾಂಶನೂ ತಗೊಂಡು ಸುಖವಾಗಿದ್ದಾರೆ ಅನ್ನೋರೆ. ಸರಿ, ನೀನ್ ಸ್ವಲ್ಪ ದೂರ ಕೂತ್ಕೋ. ಏನ್ ಮೆತ್ತಗಿದೆ ಅಂತ ಸೋಫಾ ಮೇಲೆ ಕೂತ್ಬಿಡ್ತೆ ನನ್ನ ಪಕ್ಕನೆ. ಸರಿ ಅಮ್ಮನವ್ರೆ. ಸರಿ. ನಿನ್ ಕತೆ ಕೇಳ್ತಿದ್ರೆ ಬದುಕು ಜಟಕ ಬಾಡ್ಲಿ ಭಾಗ 1, 2, 3 ಎಲ್ಲ ಮಾಡ್ಬೋದು ನೋಡು. ಬದುಕು ಜಟಕ ಬಂಡಿ. ಸರಿ, ನಿನ್ ಕತೆ ಕೇಳಿ ನನಗೆ ಸುಸ್ತಾಗೋಯ್ತು. ಇವ್ರಿಗೂ ಎಲ್ಲ ಸುಸ್ತಾಯ್ತು, ನಿನಗೂ ಸುಸ್ತಾಗಿದೆ. ಇರು, ಬೆಳಗಿನ ಜಾವ ಮಾಡಿರೋ ಪಲಾವ್ ಇದೆ, ತಂದ್ಕೊಡ್ತೀನಿ. ಬೇಡ ಅಮ್ಮನವ್ರೆ, ಕೂತ್ಕೊಳ್ಳಿ. ನಾನು ಝೊಮ್ಯಾಟೋನಲ್ಲಿ ಬುಕ್ ಮಾಡಿದ್ದೀನಿ, ಇವಾಗ ಬರುತ್ತೆ. ನಾನು ತಂಗಳ ತಿನ್ನಲ್ಲ, ಬಿಸಿ. ಐಫೋನು? ನನ್ನ ಹತ್ರ iPhone 14 ಇದೆ. ನನ್ನ 16 ಬಜೆಟ್ ಹತ್ರ ಎಲ್ಲ iPhone 15 Pro ಇದೆ. ಅಂಡ್ ಯಾವ್ದಿದೆ? ಜಾತ್ರೆದು. ಅಮ್ಮನವ್ರೆ, ನನ್ನ ಕೆಲ್ಸಕ್ಕೆ ಇಟ್ಕೋತೀರಾ? ಬೇಡಮ್ಮ ಬೇಡ. ನಿಮ್ಮನೆ ಕೆಲಸ ನೀನ್ ಮಾಡ್ಕೋ. ನಾನು ಒಳ್ಳೇದೇ ಮಾಡಿದ್ದೀನಲ್ವಾ? ಹೌದು, ನೀವು ಒಳ್ಳೆ ಕೆಲಸನೇ ಮಾಡಿದ್ಯಾ. ಆದ್ರೆ ನಮ್ಮನೆ ಕೆಲಸನ ಮಾಡ್ಕೋತೀನಿ, ನಿಮ್ಮನೆ ಕೆಲಸ ನೀ ಮಾಡ್ಕೋ ಅಷ್ಟೇ. ಈ ನಾಟಕ ನಿಮಗೆಲ್ಲ ಇಷ್ಟ ಆಯ್ತ್ರೆ ಜೋರಾಗಿ ಚಪ್ಪಾಳೆ ತಟ್ಟಿ. ತುಂಬಾ ಇಷ್ಟ ಆದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ಟಿ. ವಂದನೆಗಳು.